ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ನೀಡಿದ್ವಿ. ಮನವಿ ಉದ್ದೇಶ ಏನಪ್ಪಾ ಅಂತಂದ್ರ ಗೋಕಾಕ್ ತಾಲೂಕಿಗೆ ಆಗಿರ್ಬೋದು ಮೂಡಲಗಿ ತಾಲೂಕಿ ಒಳಗ ಅನಧಿಕೃತವಾಗಿ ಮದ್ಯ ಮಾರಾಟವನ್ನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಮಾಡ್ತಿದ್ದು. ಹೀಗಾಗಿ ಎಷ್ಟೋ ಇವತ್ತು ಮಹಿಳೆಯರು ಹಾಗೂ ಕುಟುಂಬ ಸದಸ್ಯರು ಇವತ್ತು ಬೀದಿ ಪಾಲಾಗ್ತಾ ಇದಾರ. ಹಾಗೂ ಶಾಲಾ ಪಕ್ಕದಲ್ಲಿ ಮದ್ಯ ಮಾರಾಟವನ್ನು ಮಾಡುವುದರಿಂದ ಶಾಲಾ ಮಕ್ಕಳ ಮೇಲೂ ಪ್ರಭಾವ ಬೀರತೈತಿ. ಹೀಗಾಗಿ ಕೂಡಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಪ್ಪಾ ಒಂದ ಬೇಡಿಕೆಪ್ಪ ಅಂತಂದ್ರ ಕೂಡಲೇ ಅನಧಿಕೃತವಾಗಿ ಏನು ಹಳ್ಳಿಗಳಲ್ಲಿ ಎರಡು ತಾಲೂಕುಗಳಿಗೆ ಏನು ಇವತ್ತ ಮದ್ಯ ಮಾರಾಟವನ್ನು ಮಾಡ್ತಾ ಇದಾರ ಕೂಡಲೇ ತೆಗೆದುಕೊಳ್ಳಿಸಬೇಕು. ಒಂದು ವೇಳೆ ಹಳ್ಳಿಗಳಲ್ಲಿ ಅಂಗಡಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಒಂದು ವೇಳೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನೋ ಕ್ರಮವನ್ನು ಜರುಗಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಅಧಿಕಾರಿಗಳ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತೀನಿ. ಅಲ್ಲ, ಒಂದ್ ವೇಳೆ ಇವತ್ತು ಆಗದೇ ಇದ್ದಲ್ಲಿ ಅನಧಿಕೃತವಾಗಿ ಏನು ಇವತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದಾರಲ್ಲ, ಇದು ಆಗದೇ ಇದ್ದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಕಚೇರಿ ಮುಂದೆ ಸುಮಾರು ಎಲ್ಲ ನಮ್ಮ ತಾಲೂಕದ ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಕರೆಸಿ ನ್ಯಾಯ ಸಿಗುವವರೆಗೂ ಕೂಡ ಈ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತು ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಮಂಜುನಾಥ್ ಜಲ್ಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯ. ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನೇತೃತ್ವದಲ್ಲಿ ಇವತ್ತು ಗೋಕಾಕ್ ಅಬಕಾರಿ ಇಲಾಖೆಯವರಿಗೆ ಇಲ್ಲಿ ಪ್ರತಿಭಟನೆ ಮಾಡಿ, ಯಾಕಪ್ಪ ಅಂತಂದ್ರೆ ಇವತ್ತು ಮೂಡಲಗಿ ತಾಲೂಕು ಹಾಗೂ ಗೋಕಾಕ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮದ್ಯ ಮಾರಾಟವನ್ನು ಬಹಳ ಮಾಡ್ತಾ ಇದಾರ. ಅದಕ್ಕೋಸ್ಕರ ಈಗ ತೊಡೆ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ. ಈಗ ಯಾಕಂದ್ರೆ ಬಂಗಾರ ಮಾರೋದು ಈ ತರ ಎಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಇವ್ರಿಗೆ ನಾವು 16ನೇ ತಾರೀಕು ಮಠ ಅಬಕಾರಿ ಅವರಿಗೆ ಗಡುವು ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ 16ನೇ ತಾರೀಕು ಒಳಗಾಗಿ ಎಲ್ಲಾ ಹಳ್ಳಿಗಳಲ್ಲಿ ಏನಾದ್ರು ಬಂದ್ ಆಗ್ಲಿಲ್ಲಪ್ಪ, ಈ ಸೆರೆ ಬಂದ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಚಿಕ್ಕೋಡಿಯಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಕರ್ಕೊಂಡ್ ಕೇಸಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದೀವಿ. ಇದು ಬಂದ್ ಆಗ್ಲಿಲ್ಲ ಅಂದ್ರೆ ನಾವಾಗಿನ ಮುಂದೆ ನಿಂತಿದ್ದನ್ನ ಬಂದ್ ಮಾಡ್ತೀವಿ, ಬಿಡಂಗಿಲ್ಲ. ಬೆಳಗಾವಿ ಡಿಸ್ಟಿಕ್ ದಾಗ ಸಹಿತ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ.